ಇಲ್ಲೂ ಕೂದ್ಲ. ಈ ಕೂದ್ಲು ಉದ್ರೋದಕ್ಕೆ ಏನ್ ಮಾಡ್ಲಿ ನನಗಂತೂ ತಿಳಿಯಾತೇ ಇಲ್ಲ. ಛೇ, ಅಯ್ಯೋ ಎಲ್ಲಿ ನೋಡಿದ್ರು ಕೂದ್ಲು. ಛೇ, ಏನ್ ಮಾಡ್ಲಿ ಇವಾಗ? ಕೂದ್ಲು ಎಷ್ಟು ಉದ್ರಾತಿತೆಲ್ಲ. ಹಾ ಎಸ್, ಸಾಗಿನಿ ಆದಿವಾಸಿ ಹೇರ್ ಆಯಿಲ್. ಹೌದ್ರಿ, ಸಾಗಿನಿ ಆದಿವಾಸಿ ಹೇರ್ ಆಯಿಲ್ ಇದ 108 ಗಿಡಮೂಲಿಕೆಗಳಿಂದ ಮಾಡಲ್ಪಟ್ಟಿದೆ. ಇದನ್ನ ನಾನು 2 ತಿಂಗಳಿಂದ ಯೂಸ್ ಮಾಡತ್ತೇನ್ರಿ. ನಾನು ಯೂಸ್ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಕಮೆಂಟ್ ಒಳಗೆ ಭಾಳ ಜನ ಕೇಳಿದ್ರಿ, ನೀವು ಕೂದ್ಲಿಗೆ ಏನು ಯೂಸ್ ಮಾಡ್ತೀರಿ ಅಂತ ಅಂದ್ಬಿಟ್ಟು. ಇವಾಗ ನಾನು ಕೂದಲು ಉದ್ರೋದು ಸಹ ಕಡಿಮೆ ಆಗೈತಿ, ಮತ್ತೆ ಡ್ಯಾಂಡ್ರಫು ಕಡಿಮೆ ಆಗೈತಿ. ಮಾರ್ಕೆಟ್ ಒಳಗೆ ಆದಿವಾಸಿ ಹೇರ್ ಆಯಿಲ್ ಫೇಕು ಭಾಳ ಬರತ್ತವು. ನೀವು ನೀಟಾಗಿ ನೋಡಿ ತಗೋಬೇಕು. ಸಾಗಿನಿ ಆದಿವಾಸಿ ಹೇರ್ ಆಯಿಲ್ ಇದೆ, ಗೌರ್ಮೆಂಟ್ ಸರ್ಟಿಫೈಡ್ ಕೂಡ ಆಗೈತಿ ಮತ್ತು ಟ್ರೇಡ್ ಮಾರ್ಕ್ ಕೂಡ ಪಡೆದೈತ್ರಿ ಇದು. ಅದಕ್ಕಾಗಿ ನೀವು ಸರಿಯಾದ ರೀತಿಯಲ್ಲಿ ಇದನ್ನ ನೋಡಿ ತಗೋಬೇಕು. ಇದನ್ನ ನಿಮ್ ಮುಂದೆ ಇವಾಗ ಯೂಸ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇದು 100% ನ್ಯಾಚುರಲ್ ಮತ್ತು ಆಯುರ್ವೇದಿಕ್ ಹೇರ್ ಆಯಿಲ್ ಐತ್ರಿ. ಯಾಕಂದ್ರೆ ಇದು ರಿಸಲ್ಟ್ ಕೊಡುತ್ತೆ. ನಾನು ಯೂಸ್ ಮಾಡೀನಿ, ಅದಕ್ಕೆ ನಿಮಗೆ ಹೇಳತ್ತೀನಿ. ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗತ್ತೆ, ಮತ್ತೆ ಕೂದಲು ಕಪ್ ಆಗ್ಲಿಕ್ಕೂ ಕೂಡ ಸಹಾಯ ಮಾಡತ್ರಿ. ಈ ಆಯಿಲ್ ನೀವು ವಾರದಾಗ 2 ಸಾರಿ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಈ ಆಯಿಲ್ ನಿಮಗೂ ಏನಾದರೂ ಬೇಕಂದ್ರೆ ಗೂಗಲ್ದಾಗ ಹೋಗಿ ಸಾಗಿನಿ ಆದಿವಾಸಿ ಹೇರ್ ಆಯಿಲ್ ಅಂತ ಟೈಪ್ ಮಾಡ್ರಿ ಅಂದ್ರೆ ಇದ್ರ ವೆಬ್ಸೈಟ್ ಸಿಗ್ತೈತಿ. ಅಲ್ಲಿಯೂ ಸಹ ಹೋಗಿ ನೀವು ಇದನ್ನ ಆರ್ಡರ್ ಮಾಡ್ಬೋದು. ಥ್ಯಾಂಕ್ ಯು.